ನಮ್ಮ ಒಂದು ಶಕ್ತಿಯನ್ನು ಯಾವ ರೀತಿ 14 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು. ರಾಮನೆ ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ. ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಸ್ಥಾನದಲ್ಲಿ. ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳಂತ ಆತರ ಯಾಕೆ ನಿಮಗೆ ಇಷ್ಟೊಂದು ಆತರ? ಒಂದು ನಿಮಿಷ, ಹೌದಪ್ಪ, ಇದು ನ್ಯಾಷನಲ್ ಮೀಡಿಯಾದವರು, ನೀವೆಲ್ಲರೂ ಇಷ್ಟೊಂದು ತರಾತುರಿಯಲ್ಲಿ ಇರ್ತಕ್ಕಂಥದ್ದು ನನಗೆ ಅರ್ಥ ಆಗುತ್ತೆ. ಯಾರ್ಯಾರು ಕನ್ಸರ್ನ್ ಏನಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಇಲ್ಲಿ ಪ್ರಶ್ನೆ, ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ, ಇದು ಹೇಳಿದ್ದೇನೆ. ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಇವತ್ತಿನ ಕೋರ್ ಕಮಿಟಿನಲ್ಲಿ ಈ ಮುಂದಿನ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು, 14 ಸ್ಥಾನದಲ್ಲೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ನಮ್ಮ ಒಂದು ಶಕ್ತಿಯನ್ನು ಯಾವ ರೀತಿ 14 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು. ರಾಮನೆ ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ. ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಸ್ಥಾನದಲ್ಲಿ. ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಕಾಂಗ್ರೆಸ್ನ ನಾನು ಇಲ್ಲೇ ಇರ್ತೀನಿ. ಇಷ್ಟೊಂದು ವಿಷಯ ಅಲ್ಲ. ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರ ಬಗ್ಗೆ, ಮಾತೃಶಕ್ತಿಯ ಬಗ್ಗೆ ಏನಾದರೂ ತೊಂದರೆಗಳಾದಾಗ BJP ಅವ್ರ ಪರವಾಗಿ ನಿಂತಿದ್ದೇವೆ, ಈಗಲೂ ನಿಲ್ತೀವಿ ಅಂತಕ್ಕಂಥ ಅಮಿತ್ ಶಾ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರ ವಿಷಯದಲ್ಲಿ JDS ಪಕ್ಷ ಅವ್ರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ. ಅವ್ರು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಅದನ್ನು ನಮಗೆ ಬಿಟ್ಟಿದ್ದಾರೆ. ಇಲ್ಲಿ ಯಾರೂ ಗಾಬರಿ ಆಗಬೇಕಾಗಿಲ್ಲ, ನಿಮಗೆ ಆತಂಕವೂ ಬೇಡ. ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ, ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಗೌರವಯುತ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ. ಮೊನ್ನೆ ಅದೆಂಥದ್ದು ನಾನು 5 ಗ್ಯಾರಂಟಿ ಬಗ್ಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ, ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು ವಾರದಿಂದ ನಡೆದಿದೆಯಲ್ಲ, ಚರ್ಚೆ ಮಾಡೋದು ಬನ್ನಿ. ನಾನು ಹೇಳ್ತಿರೋದಲ್ಲ, ನೀವೇ ಬಿತ್ತರಿಸಿದಿರಲ್ಲ. ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ, ನಾನು ಹೇಳ್ತಿರೋದಲ್ಲ. ಇದು ಏನೇನು ನಡೀತು ಈ ಪ್ರಕರಣ ಅಂತ ಹೇಳಿ ಇವತ್ತು ಆ ಅಡ್ವೊಕೇಟ್ ಏನು ಹೇಳಿದ್ದಾರೆ, ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ. ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು. ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ನಿಮ್ಮ ಮುಂದೆ ಹೇಳಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಇದನ್ನು ತನಿಖೆ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಅಲ್ವೇ? ಈಗ ಅಲ್ವೇ ನೀವೇ ಹೇಳಿ. ಒಂದು ನಿಮಿಷ ಇರ್ರಿ, ಒಂದು ನಿಮಿಷ ಕೊಟ್ಟಿದ್ದಾರ ಬಿಟ್ಟರೆ ಯಾರಿಗೆ ಕೊಟ್ಟಿದ್ದಾಗಿದ್ರೆ ಒಂದು ನಿಮಿಷ ಇರ್ರಿ. ಆಗಿದ್ರೆ ಇವನಿಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ ಸಿ ಎಮ್ಗೆ, ನಿಮ್ಮ ಡೆಪ್ಟಿ ಸಿ ಎಮ್ಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ ಸಿ ಎಮ್ ಇದರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ? ನಾವು ಇದನ್ನು ಸುಲಭವಾಗಿ ಬಿಡಲ್ಲ. ಒಂದು ಕಡೆ ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವೋ ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ, ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು, ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ದೇವೇಗೌಡರು ನಾನು ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದ್ದರು ಅವ್ರ ಪರವಾಗಿ ನಿಲ್ತೀವಿ. ನಿಮ್ಮ ಹಾಸನ DC ಅವ್ರ ಹೇಳಿಕೆನೂ ನೋಡಿದ್ದೇನೆ. ಏನು ಮಾಡಿದ್ದಾರೆ? ಇದೆಲ್ಲ ಸರ್ಕಾರದ ಹುನ್ನಾರ. ಏನಿದೆ ಅನ್ನೋ ಚರ್ಚೆ ಮಾಡೋಣ. ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಳಕಾಕಿದ್ದೀರಿ? ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ,
ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಳಿ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಯಾವ ಪ್ರತಿಭಟನೆ ಮಾಡೋದು? ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕು. ನನ್ನ ಮನೆ ಮುಂದೆ ಯಾಕೆ ಬರ್ತಾನೆ? ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಇರ್ತೀನಿ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು? ಏನು ನಂದೇನು ತಪ್ಪಿದೆ? ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ ದಂಡಿ. ನನ್ನ ಮನೆ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಮಹಾನ್ ನಾಯಕ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದಿದ್ದನ್ನ ಕೂಡ ಗಮನಿಸ್ತಾ ಇದ್ರಿ. ಒಂದು, ನರೇಂದ್ರ ಮೋದಿ ಅವರ ಹೆಸರನ್ನು ಯಾಕೆ ಇದಕ್ಕೆ ತಳಕ್ ಹಾಕ್ತಾ ಇದ್ದಾರೆ, ಜೊತೆಗೆ ಈ ಪಾರ್ಟಿ ಅಂದ್ರೆ JDS ಪಾರ್ಟಿ ಬದ್ಧತೆಯನ್ನ ಈ ವಿಚಾರದಲ್ಲಿ ಏನ್ ತೋರಿಸಬೇಕು ಅದನ್ನು ತೋರಿಸ್ತೀವಿ. ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ 14 ಲೋಕಸಭಾ ಚುನಾವಣೆಗಳಲ್ಲಿ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಸಹಕಾರ ಬಿಜೆಪಿ ಕೊಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗೆ ಮಾರಲಿ ನಮಗೆ ಯಾವ್ದು ರೈಟ್ ಅನ್ಸುತ್ತೋ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನಾವು ಅದನ್ನ ಮಾಡ್ತೀವಿ, ನಾವು ಡಿಸಿಷನ್ ತಗೊಳ್ತೀವಿ. ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ನಮ್ಮನೆ ಮುಂದೆ ಯಾಕೆ ಮಾಡ್ತಾರೆ? ಪ್ರತಿಭಟನೆ ಮಾಡಬೇಕಾಗಿರೋದು DCM ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ. ಆಮೇಲೆ ಈ ಪೆನ್ ಡ್ರೈವ್ ಎಕ್ಸ್ಪರ್ಟ್, ಪೆನ್ ಡ್ರೈವ್ ವಿಚಾರದಲ್ಲೆಲ್ಲ ಮಹಾನಾಯಕನ ಪಾತ್ರ ಇದೆ ಅನ್ನೋದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ.